ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರಮೇಶ್ ಟೆಕ್ನಾಲಜಿ ಟಿಪ್ಸ್ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ 7,000 ರೂಪಾಯಿ ಅನ್ನುವಂಥದ್ದು ಕೆಲವೊಂದಿಷ್ಟು ಜನಕ್ಕೆ ಇನ್ನೂ ಕೂಡ ಜಮಾನೆ ಆಗ್ತಾ ಇಲ್ಲ. ಇದೊಂದು ಪ್ರಾಬ್ಲಮ್ ಅನ್ನುವಂಥದ್ದು ಸಾಕಷ್ಟು ಕಾಡ್ತಾ ಇದೆ. ಏಕೆಂತಂದ್ರೆ ಸಾಕಷ್ಟು ಜನರಿಗೆ ಈ 7,000 ರೂಪಾಯಿ ಅನ್ನುವಂಥದ್ದು ಇನ್ನೂ ಕೂಡ ಅವರ ಬ್ಯಾಂಕ್ ಖಾತೆಗೆ ಜಮಾ ಆಗಿಲ್ಲ. ಕೆಲವೊಂದಿಷ್ಟು ಜನಕ್ಕೆ ಮೆಸೇಜ್ ಬಂದಿದೆ, ಕೆಲವೊಂದಿಷ್ಟು ಜನಕ್ಕೆ ಮೆಸೇಜ್ ಬಂದಿಲ್ಲ. ಮೆಸೇಜ್ ಬಂದರೂ ಕೂಡ ಇನ್ನು ಬ್ಯಾಂಕಿಗೆ ಅದು ಹಣ ಅನ್ನುವಂಥದ್ದು ಟ್ರಾನ್ಸ್ಫರ್ ಆಗಿಲ್ಲ. ಇನ್ನು ಮೆಸೇಜ್ ಬರದೇ ಇದ್ದವರಿಗೆ ಈ ಹಣ ಅನ್ನುವಂಥದ್ದು ಟ್ರಾನ್ಸ್ಫರ್ ಆಗಿದೆ. ಇದೊಂದು ವಿಚಿತ್ರ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಗೊತ್ತಿಲ್ಲ, ಒಟ್ಟು ಕೆಲವೊಂದಿಷ್ಟು ಜನಕ್ಕೆ 2,000 ರೂಪಾಯಿ ಅನ್ನುವಂಥದ್ದು ಜಮಾ ಆಗಿಲ್ಲ. ಹಾಗಾಗಿ ಜನರು ತುಂಬಾನೇ ಭಯಾನ ಪಡ್ಕೊಂಡಿದ್ದಾರೆ. ನಾವು ಕೂಡ ಅರ್ಜಿ ಸಲ್ಲಿಸಿದ್ವಿ, ಇನ್ನೂ ಕೂಡ ಜಮಾ ಆಗ್ತಾ ಇಲ್ಲ ಅಂತ ತುಂಬಾ ಟೆನ್ಷನ್ ಆಗಿದ್ದಾರೆ. ಅದಕ್ಕೋಸ್ಕರ ನಿಮ್ದು ಏನಾದ್ರು ಸ್ವಲ್ಪ ಮಿಸ್ಟೇಕ್ ಇದ್ರೆ, ಏನಾದ್ರು ಹಾಕುವಾಗ ಅರ್ಜಿಯನ್ನ ಹಾಕುವಂತ ಸಂದರ್ಭದಲ್ಲಿ ಏನಾದ್ರು ಮಿಸ್ಟೇಕ್ ಆಗಿರ್ಬೋದು, ಅಥವಾ ನಿಮ್ಮೊಂದು ಬ್ಯಾಂಕ್ ಡೀಟೇಲ್ಸ್ಗೆ ಆಧಾರ್ ಅನ್ನುವಂಥದ್ದು ಲಿಂಕ್ ಇದೆಯಾ ಅಲ್ವಾ ಅನ್ನೋದನ್ನ ಫಸ್ಟ್ ಆಫ್ ಆಲ್ ನೀವು ಚೆಕ್ ಮಾಡ್ಕೊಳ್ಳಿ. ಇಲ್ಲ ಅಂತಂದ್ರೆ ಜಮಾ ಆಗಿರೋದಿಲ್ಲ. ಅದಕ್ಕೋಸ್ಕರ ನಿಮ್ಮ ಒಂದು ಬ್ಯಾಂಕ್ ಖಾತೆ ಅನ್ನುವಂಥದ್ದು ಆಕ್ಟಿವ್ ಇದೆಯಾ ಇಲ್ವಾ ಅನ್ನೋದನ್ನ, ನಿಮ್ಮ ಬ್ಯಾಂಕ್ ಖಾತೆ ಅನ್ನುವಂಥದ್ದು ಯಾವ ಖಾತೆಗೆ ಜಮಾ ಆಗುತ್ತೆ ಅನ್ನುವಂತಹ ಒಂದು ಸ್ಟೇಟಸ್ ಅನ್ನ ಈಸಿಯಾಗಿ ನಿಮ್ಮ ಮೊಬೈಲ್ ಅಲ್ಲಿ ಚೆಕ್ ಮಾಡ್ಕೊಳ್ಬಹುದು. ಇಲ್ಲಿ ನೀವು ಒಂದು ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಬಹುದು, ಆಕ್ಟಿವ್ ಇದೆಯಾ ಇಲ್ವಾ ಅನ್ನೋದನ್ನ. ಇಲ್ಲಿ ಆಕ್ಟಿವ್ ಅನ್ನುವಂಥದ್ದು ಇತ್ತು ಅಂತಂದ್ರೆ ನಿಮ್ಮ ಬ್ಯಾಂಕ್ ಖಾತೆಗೆ ಅದು 100% ಬರುತ್ತೆ, ಇಲ್ಲ ಅಂತಂದ್ರೆ ಬರೋದಿಲ್ಲ. ಹಾಗಾದ್ರೆ ಯಾವ ರೀತಿ ಒಂದು ಈ ಬ್ಯಾಂಕ್ ಖಾತೆ ಅನ್ನುವಂಥದ್ದು ಆಕ್ಟಿವ್ ಇದೆಯಾ ಅಥವಾ ಇಲ್ವಾ ಅನ್ನೋದನ್ನ ಈಸಿಯಾಗಿ ಮೊಬೈಲ್ ಮುಖಾಂತರ ಚೆಕ್ ಮಾಡ್ಕೊಳ್ಬಹುದು. ಯಾವ ತರ ಅನ್ನೋದನ್ನ ಈ ಸ್ಕ್ರೀನ್ ಮುಖಾಂತರ ತಿಳಿಸ್ಕೊಡ್ತಿದ್ದೀನಿ. ಅದಕ್ಕೋಸ್ಕರ ವಿಡಿಯೋನ ಕೊನೆಯವರೆಗೂ ನೋಡಿ. ನಿಮ್ಮ ಒಂದು ಬ್ಯಾಂಕ್ ಡೀಟೇಲ್ಸ್ ಅನ್ನುವಂಥದ್ದು ಆ್ಯಕ್ಟಿವ್ ಇದೆಯಾ ಇಲ್ವಾ ಅನ್ನುವಂಥದ್ದನ್ನು ಈಸಿಯಾಗಿ ಯಾವ ಥರ ಚೆಕ್ ಮಾಡ್ಕೊಳ್ಳೋದು ಅಂತಂದರೆ, ಅದರ ಒಂದು ವೆಬ್ಸೈಟ್ ಇದೆ. ಆ ಒಂದು ಲಿಂಕನ್ನು ನನ್ನ ಒಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನಂತರ ಈ ರೀತಿ ನಿಮಗೆ ಓಪನ್ ಆಗುತ್ತೆ. ಇಲ್ಲಿ ನೀವು ಏನು ಮಾಡಬೇಕು ಅಂತಂದರೆ, ಈ ಥರ ಕೊಟ್ಟಿರ್ತಾರೆ. ಈ ಥರ ಓಪನ್ ಆದ ನಂತರ ಇಲ್ಲಿ ಲಾಗಿನ್ ಅಂತ ಇದೆ ನೋಡಿ. ಇಲ್ಲಿ ಲಾಗಿನ್ ವಿತ್ ಆಧಾರ್ ಆ್ಯಂಡ್ OTP ಅಂತ ಇರುತ್ತೆ. ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ಈ ಥರ ಒಂದು ಎಂಟರ್ಪ್ರೈಸ್ ಅನ್ನುವಂಥದ್ದು ಓಪನ್ ಆಗುತ್ತೆ. ಇಲ್ಲಿ ಎಂಟರ್ ಆಧಾರ್ ಅಂತ ಇದೆ ನೋಡಿ. ಇಲ್ಲಿ ನಿಮ್ಮ ಒಂದು ಯಾರೊಂದು ಆಧಾರ್ ಒಂದು ಬ್ಯಾಂಕ್ ಡೀಟೇಲ್ಸ್ ಆಕ್ಟಿವ್ ಇದೆ ಅಲ್ಲೋ ಅನ್ನೋದನ್ನ ಚೆಕ್ ಮಾಡ್ತಾ ಇದ್ದೀರಾ, ಆ ಒಂದು ಆಧಾರ್ ನಂಬರನ್ನು ಇಲ್ಲಿ ಹಾಕಬೇಕಾಗುತ್ತೆ. ಎಕ್ಸಾಂಪಲ್ ನಾನು ಹಾಕ್ತಾ ಇದ್ದೀನಿ ನೋಡಿ. ಇಲ್ಲಿ ಈ ತರ ಒಂದು ಆಧಾರ್ ನಂಬರ್ನ ಹಾಕಿದ ನಂತರ ಕೆಳಗಡೆ ಇಲ್ಲಿ ಒಂದು ಕ್ಯಾಪ್ಚಾನ ಕೊಟ್ಟಿರ್ತಾರೆ, ಕನ್ಫ್ಯೂಸ್ ಆಗಿ ಕೊಟ್ಟಿರ್ತಾರೆ. ಒಂದು ಸ್ವಲ್ಪ ನೀವು ಕರೆಕ್ಟ್ ಆಗಿ ನೋಡಿ ಹಾಕಿ. ಕ್ಯಾಪ್ಚಾವನ್ನ ಕರೆಕ್ಟ್ ಆಗಿ ಎಂಟ್ರಿ ಮಾಡಬೇಕಾಗುತ್ತೆ. ಎಂಟ್ರಿ ಮಾಡ್ತಾ ಇದ್ದೀನಿ. 6 ದೊಡ್ಡ 6 I 9 ಇದು 0 ತರ ಇದೆ ನೋಡಿ, ಅದು ದೊಡ್ಡ O ಆಗಿರುತ್ತೆ. ನೆಕ್ಸ್ಟ್ ಇಲ್ಲಿ ಕ್ಯಾಪ್ಚಾನ ಎಂಟ್ರಿ ಮಾಡಿದ ನಂತರ ಇಲ್ಲಿ ಸೆಂಡ್ OTP ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನೋಡ್ತಾ ಇರ್ಬೋದು, ಇಲ್ಲಿ ಕ್ಯಾಪ್ಚಾ ನಾಟ್ ಮ್ಯಾಚ್ ಅಂತ ಇರ್ತದೆ. ಅದಕ್ಕೋಸ್ಕರ ಕ್ಯಾಪ್ಚಾ ಅಂತೂ ಕರೆಕ್ಟ್ ಆಗಿ ಹಾಕ್ಬೇಕಾಗುತ್ತೆ ನೋಡಿ. ಅದು ತಪ್ಪಾಯ್ತು, ಅದಕ್ಕಾಗಿ ಇಲ್ಲಿ ತಗೋತಾ ಇಲ್ಲ. ಮತ್ತೊಮ್ಮೆ ಹಾಕ್ತಾ ಇದ್ದೀನಿ ಇವಾಗ. ಇವಾಗ ನೋಡ್ತಾ ಇರ್ಬೋದು ಸಕ್ಸಸ್ಫುಲಿ ಅಂತ ಬರ್ತಾ ಇದೆ, ಅಂದ್ರೆ ಕ್ಯಾಪ್ಚಾ ಕರೆಕ್ಟ್ ಹಾಕಿದ್ದೀನಿ ಇವಾಗ. ಸೆಕೆಂಡ್ಸ್ ಅನ್ನೋದು ಓಡ್ತಾ ಇರುತ್ತೆ. OTP ಅನ್ನೋದು ಬರುತ್ತೆ, ವೇಟ್ ಮಾಡಬೇಕು. ಮತ್ತೆ OTP ಬರಲಿಲ್ಲ ಅಂತ ಬ್ಯಾಕ್ ಹೋಗಬೇಡಿ, ಬರುತ್ತೆ, ಸ್ವಲ್ಪ ವೇಟ್ ಮಾಡಬೇಕು ಅಷ್ಟೇ. ರೀಸೆಂಡ್ ಬಂತು, ಮತ್ತೊಮ್ಮೆ ಸೆಂಡ್ ಮಾಡೋಣ. ಇವಾಗ ನೋಡ್ತಾ ಇರ್ಬೋದು OTP ಅನ್ನೋದು ಬಂದಿದೆ. ಮೊದಲು ಒಂದು ಕಳಿಸಿರ್ತಲ್ಲ ಅದು OTP ಬರುತ್ತೆ, ಮತ್ತೊಂದು ಸೆಕೆಂಡ್ OTP ಬರುತ್ತಲ್ಲ ಅದನ್ನ ಎಂಟ್ರಿ ಮಾಡಿ. 2 ಕಳಿಸ್ಬಿಡುತ್ತೆ, ಅದು ಕನ್ಫ್ಯೂಸ್ ಮಾಡುತ್ತೆ. 2 ಬಂದಿರುತ್ತೆ. ಇವಾಗ ಜಸ್ಟ್ ಬಂದಿರೋದನ್ನ ನೀವು ಎಂಟ್ರಿ ಮಾಡಬೇಕಾಗುತ್ತೆ. ಈ ಲಾಗಿನ್ ಅಂತ ಇದೆ ನೋಡಿ, ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ಸರ್ವರ್ ಅನ್ನೋಂಥದ್ದು ಬೀಜ ತೋರಿಸ್ತಾ ಇದೆ. ಮತ್ತೆ ಟ್ರೈ ಮಾಡಿ, ಹಾಗೆ ಮತ್ತೆ ಲಾಗಿನ್ ಕೊಡಿ. ಈ ಥರ ಕನ್ಫ್ಯೂಸ್ ಮಾಡುತ್ತೆ ಸ್ವಲ್ಪ ಇದು. ಮತ್ತೆ ನೀವು ಎಂಟ್ರಿ ಮಾಡಿ. ಮತ್ತೆ ಆಧಾರ್ ಕಾರ್ಡ್ ನಂಬರ್ ಹಾಕಬೇಕು. 3135DQ. ನೆಕ್ಸ್ಟ್ ಇವಾಗ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. ಓಕೆ, ರೀಸೆಂಡ್ ಹೊಡಿತೀನಿ ನೋಡಿ, ಇವಾಗ ಬರುತ್ತೆ OTP. ಬರುತ್ತೆ 2 ಅಲ್ಲ, ಅದರಲ್ಲಿ ಸೆಕೆಂಡ್ ಒಂದು ಬಂದಿರುತ್ತಲ್ಲ ಅದನ್ನೇ ಹಾಕಿ. OTP 584630. ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಇವಾಗ ಓಪನ್ ಆಯ್ತು ನೋಡಿ. ಈ ಥರ ಕನ್ಫ್ಯೂಸ್ ಮಾಡುತ್ತೆ, ಬಟ್ ನೀವು ಟ್ರೈ ಮಾಡ್ತಾ ಇರಬೇಕು.
ಓಪನ್ ಆಗುತ್ತೆ ಈ ಥರ ಇಲ್ಲಿ ಫೋಟೋ ಬಂದಿರುತ್ತೆ. ನಿಮ್ಮ ಒಂದು ಯಾವ ಒಂದು ಆಧಾರ್ ಕಾರ್ಡನ್ನು ಎಂಟ್ರಿ ಮಾಡಿರ್ತೀರಲ್ಲ ಅವ್ರದ್ದು ಒಂದು ಫೋಟೋನಂತದ್ದು ಈ ಥರ ಶೋ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಶೋ ಆಗುತ್ತೆ. ನಂತರ ನೀವೇನು ಮಾಡಬೇಕು ಅಂತಂದರೆ ಇಲ್ಲಿ ನಿಮ್ಮ ಒಂದು ಬ್ಯಾಂಕ್ ಶೇಡಿಂಗ್ ಸ್ಟೇಟಸನ್ನು ಆ್ಯಕ್ಟಿವ್ ಇದೆಯಾ ಇಲ್ವೋ ಅನ್ನೋದನ್ನು ಇಲ್ಲಿ ಯಾವ ರೀತಿ ಚೆಕ್ ಮಾಡೋದು ಅಂತ ನೋಡೋದಾದರೆ ಇಲ್ಲಿ ಎಲ್ಲ ಕೊಟ್ಟಿರ್ತಾರೆ. ನಿಮ್ಮದು ಡಾಕ್ಯುಮೆಂಟ್ ಅಪ್ಡೇಟ್, ಡೌನ್ಲೋಡ್ ಆಧಾರ್, ಆರ್ಡರ್ ಆಧಾರ್, PVC ಕಾರ್ಡ್ ಅಂತ ಅಡ್ರೆಸ್ ಕೊಟ್ಟಿರ್ತಾರೆ. ನಿಮ್ಮ ಆಧಾರದಲ್ಲಿರೋದು ಎಲ್ಲ ಜನ್ರೇಟ್ ಎಲ್ಲ ಕೊಟ್ಟಿರ್ತಾರೆ. ಇಲ್ಲೆಲ್ಲ ಚೆಕ್ ಮಾಡ್ಕೋಬೋದು. ಪೇಮೆಂಟ್ ಹಿಸ್ಟ್ರಿ ಅಂದರೆ ಯಾವೆಲ್ಲ ಪೇಮೆಂಟ್ ಅನ್ನೋಂಥದ್ದು ಇವಾಗ ರಿಸೀವ್ ಆಗಿದ್ದಾವೆ ಅದ್ರ ಬಗ್ಗೆ ಇಲ್ಲಿ ಕೂಡ ತೋರಿಸುತ್ತೆ ಹಿಸ್ಟ್ರಿ ಅನ್ನೋದು. ನಾವು ಇವಾಗ ಈ ಒಂದು ಬ್ಯಾಂಕ್ ಡೀಟೇಲ್ಸ್ ಅನ್ನೋಂಥದ್ದು ಆ್ಯಕ್ಟಿವ್ ಇದೆಯಾ ಇಲ್ವೋ ಅನ್ನೋದನ್ನು ಚೆಕ್ ಮಾಡೋಣ. ಅದಕ್ಕೋಸ್ಕರ ಇಲ್ಲಿ ಬ್ಯಾಂಕ್ ಸೀಡಿಂಗ್ ಸ್ಟೇಟಸ್ ಅಂತ ಇದೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ತಾ ಇರ್ಬೋದು, ಕಂಗ್ರ್ಯಾಚುಲೇಷನ್ಸ್ ಯುವರ್ ಆಧಾರ್ ಬ್ಯಾಂಕ್ ಮ್ಯಾಪಿಂಗ್ ಹ್ಯಾಸ್ ಬೀನ್ ಡನ್ ಅಂತ ಬರ್ತಾ ಇದೆ. ಈ ಥರ ಬಂದರೆ 100% ನಿಮ್ಮ ಒಂದು ಸೀಡಿಂಗ್ ಅನ್ನೋಂಥದ್ದು ಆ್ಯಕ್ಟಿವ್ ಆಗಿರುತ್ತೆ. ಬ್ಯಾಂಕ್ ಮತ್ತು ಆಧಾರ್ ಅನ್ನೋಂಥದ್ದು ಎರಡೂ ಕೂಡ ಆ್ಯಕ್ಟಿವ್ ಆಗಿರುತ್ತೆ. ಖಂಡಿತವಾಗ್ಲೂ ನಿಮಗೆ ಹಣ ಅಂಥದ್ದು ಜಮಾ ಆಗುತ್ತೆ, ಯಾವುದೇ ತೊಂದರೆ ಇರೋದಿಲ್ಲ. ಅದೇ ರೀತಿಲಿ ಏನಾದರೂ ರಾಂಗ್ ಅಂತ ಬಂದರೆ, ಈ ಥರ ಏನಾದರೂ ನಿಮಗೆ ತೋರಿಸಲಿಲ್ಲ ಆ್ಯಕ್ಟಿವ್ ಅಲ್ಲ ಅಂತಂದರೆ, ಇನ್ಆ್ಯಕ್ಟಿವ್ ಅಂತಂತಂದರೆ ಅವಾಗ ನಿಮಗೆ ಈ ಒಂದು ಹಣ ಅನ್ನೋಂಥದ್ದು ಜಮಾ ಆಗೋದಿಲ್ಲ. ಈ ಗೃಹಲಕ್ಷ್ಮಿ ಯೋಜನೆ 2,000 ರೂಪಾಯಿ ಆಗಿರ್ಬೋದು, ಇದೇ ಥರ ಅಕ್ಕಿ ಒಂದು ರೇಷನ್ ಏನು ಬರ್ತಾ ಇದೆ ಅದು ಕೂಡ ಜಮಾ ಆಗಿರೋದಿಲ್ಲ. ಅದಕ್ಕೋಸ್ಕರ ಈ ಒಂದು ಆ್ಯಕ್ಟಿವ್ ಅನ್ನೋಂಥದ್ದು ಇರಬೇಕಾಗುತ್ತೆ. ಈ ರೀತಿ ಇತ್ತು ಅಂತಂದರೆ 100% ಜಮಾ ಆಗುತ್ತೆ. ಬಟ್ ಅಮೌಂಟ್ ಅನ್ನೋಂಥದ್ದು ಕೆಲವೊಂದಿಷ್ಟು ಜನಕ್ಕೆ ಜಮಾ ಆಗಿದೆ, ಕೆಲವೊಂದಿಷ್ಟು ಜನಕ್ಕೆ ಇನ್ನೂ ಕೂಡ ಜಮಾ ಆಗಿಲ್ಲ. ಬಟ್ ಬರುತ್ತೆ, ಈ ಥರ ಆ್ಯಕ್ಟಿವ್ ಇರಬೇಕು. ಇದನ್ನು ಚೆಕ್ ಮಾಡ್ಕೊಳ್ಳಿ. ಈ ಥರ ಆ್ಯಕ್ಟಿವ್ ಇತ್ತು ಅಂತಂದರೆ ಖಂಡಿತವಾಗ್ಲೂ ಬಿಡ್ತಾರೆ. ಬಟ್ ದಿನಕ್ಕೆ 10 ಲಕ್ಷ ಜನಕ್ಕೆ ಮಾತ್ರ ಹಣ ಹಾಕ್ತಾ ಇದ್ದಾರೆ ಅಂತ ಮಾಹಿತಿ ಅನ್ನೋದಿದೆ. ಖಂಡಿತವಾಗ್ಲೂ ಎಲ್ಲರಿಗೂ ಹಾಕ್ತಾರೆ ಅನ್ನೋಂತಹ ಒಂದು ಭರವಸೆ ಕೂಡ ಇದೆ. ಖಂಡಿತವಾಗ್ಲೂ ಕಾಯ್ತಾರೆ. ಅದಕ್ಕೋಸ್ಕರ ಈ ಥರ ಆ್ಯಕ್ಟಿವ್ ಇರಬೇಕು. ಇದನ್ನು ಫಸ್ಟ್ ಆಫ್ ಆಲ್ ಚೆಕ್ ಮಾಡ್ಕೊಳ್ಳಿ. ಆ್ಯಕ್ಟಿವ್ ಇಲ್ಲ ಅಂತಂದರೆ ತಕ್ಷಣವೇ ನಿಮ್ಮ ಬ್ಯಾಂಕ್ ಖಾತೆಗೆ ಹೋಗ್ಬಿಟ್ಟು ಅದನ್ನು ಆ್ಯಕ್ಟಿವ್ ಮಾಡಿಸ್ಕೊಂಡು ಅವಾಗ ನಂತರದಲ್ಲಿ ನಿಮಗೆ ಈ ಹಣ ಅಂಥದ್ದು ಟ್ರಾನ್ಸ್ಫರ್ ಆಗ್ತದೆ ಅಂತ ಹೇಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿ ನಿಮ್ಮ ಒಂದು ಬ್ಯಾಂಕ್ ಖಾತೆ ಅನ್ನೋದು ಆಕ್ಟಿವ್ ಇದೆಯಾ ಇರೋದನ್ನ ಚೆಕ್ ಮಾಡ್ಕೊಳ್ಬಹುದು ಅಂತ. ಇನ್ನೂ ಕೂಡ ನಿಮಗೆ ಈ ಒಂದು ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಅದೇ ತರ ಇನ್ನೂ ಕೂಡ ನಿಮಗೆ ಈ ಒಂದು 2,000 ರೂಪಾಯಿನಂತದ್ದು ಜಮಾ ಆಗಿಲ್ಲ ಅಂತಂದ್ರೆ ಅಥವಾ ಮೆಸೇಜ್ ಬಂದಿಲ್ಲ ಅಂತಂದ್ರೆ ದಯವಿಟ್ಟು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಹೋಗ್ಬಿಟ್ಟು ಒಂದ್ಸರ್ತಿ ಚೆಕ್ ಮಾಡಿಸಿ. ಅಲ್ಲಿ ನೀವು ತಿಳ್ಕೊಳ್ಬಹುದು ಜಮಾ ಆಗಿದೆಯಾ ಇಲ್ವೋ ಅನ್ನೋದನ್ನ. ಅಲ್ಲಿ ಎಂಟ್ರಿ ಮಾಡಿಸ್ಕೊಂಡು ಬನ್ನಿ, ಅವಾಗ ನಿಮ್ಗೆ ಗೊತ್ತಾಗುತ್ತೆ ಜಮಾ ಆಗಿದೆಯಾ ಇಲ್ವೋ ಅನ್ನೋದನ್ನ. ಕೆಲವೊಂದಿಷ್ಟು ಜನಕ್ಕೆ ಮೆಸೇಜ್ ಬಂದ್ರೇನೆ ಒಂದು ಜಮಾ ಆಗಿರ್ಬೋದು, ಅಥವಾ ಇನ್ನು ಕೆಲವೊಂದಿಷ್ಟು ಜನಕ್ಕೆ ಮೆಸೇಜ್ ಬಂದಿಲ್ಲ ಅದು ಕೂಡ ಜಮಾ ಆಗಿರುತ್ತೆ. ಬಟ್ ಮೆಸೇಜ್ ಬಂದಿಲ್ಲ ಅಂದ್ರೂ ಕೂಡ ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ ಬಂದಿರ್ಬೋದು. ಒಂದ್ಸರ್ತಿ ಹೋಗಿ ಚೆಕ್ ಮಾಡ್ಕೊಳ್ಳಿ ಬಂದಿದೆ ಇಲ್ವೋ ಅನ್ನೋದನ್ನ. ನೋಡೋಣ, ಈ ಸರ್ಕಾರದಿಂದ ಏನಾದರೂ ಒಂದು ಅಪ್ಡೇಟ್ಸ್ ಅನ್ನೋದು ಕೊಡ್ತಾರಾ ಅಥವಾ ಏನಾದರೂ ನೋಡೋಣ. ಖಂಡಿತವಾಗಿ ಆ ವಿಡಿಯೋನ ತಿಳಿಸ್ತೀನಿ ನಿಮ್ಗೆ ಯಾವ ಥರ ಅನ್ನೋದನ್ನ. ಅದಕ್ಕೋಸ್ಕರ ಮುಂದಿನ ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಚಾನಲ್ನ ಒಂದು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡಿಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ. ನಿಮಗೆ ಹೆಲ್ಪ್ ಆಗುವಂಥ ವಿಡಿಯೋಸ್ಗಳನ್ನ ತರ್ತಾ ಇರ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.